ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ಕರಪ್ಷನ್ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅದಾದ ನಂತರ ನಿಮ್ಮ ತಂದೆ ಹೆಸರಾಗಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿದ್ದರೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ತಪ್ಪಾಗಿದ್ದರೆ, ಅಥವಾ ನಿಮ್ಮ ಹೆಸರಿನಲ್ಲಿ ಏನಾದರೂ ತಪ್ಪಾಗಿದ್ದರೆ, ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಏನಾದರೂ ತಪ್ಪಾಗಿದ್ದರೆ ಯಾವ ರೀತಿ ತಿದ್ದುಪಡಿ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಜನರ ಪ್ಯಾನ್ ಕಾರ್ಡ್ನಲ್ಲಿ ಏನಾಗಿರುತ್ತೆ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಹೆಸರು ಬೇರೆ ಇರುತ್ತೆ ಮತ್ತು ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ಬೇರೆ ಇರುತ್ತೆ. ಇದಾದ ನಂತರ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ ತುಂಬಾ ತಪ್ಪಾಗಿರುತ್ತೆ. ಅಂದರೆ ಕೆಲವೊಬ್ರದ್ದು ಏನಾಗಿರುತ್ತೆ, ಜಸ್ಟ್ ಇಯರ್ ಇರುತ್ತೆ, ಅವ್ರದ್ದು ಮಂತ್ ಅಂದರೆ ಡೇಟ್ ಮಂತ್ ಇರೋದೇ ಇಲ್ಲ. ಇನ್ನು ಕೆಲವೊಬ್ರದ್ದು ಏನಾಗಿರುತ್ತೆ, 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಇಲ್ಲಿ ಇರೋದಿಲ್ಲ. ಇಲ್ಲಿ ಅವ್ರ ಹೆಸರಿದ್ದರೆ ಅವ್ರ ತಂದೆ ಹೆಸರು ಇರೋದಿಲ್ಲ, ತಂದೆ ಹೆಸರು ಇದ್ರೂ ಕೂಡ ಏನಾದರೂ ಮಿಸ್ಟೇಕ್ ಆಗಿರುತ್ತೆ. ಸೊ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಪ್ಯಾನ್ ಕಾರ್ಡ್ನಲ್ಲಿಯೂ ಕೂಡ ಹೆಸರು ತಿದ್ದುಪಡಿ ಅಂದರೆ ಹೆಸರು ಇರಬೇಕು. ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಸೇಮ್ ಅದೇ ರೀತಿ ಪ್ಯಾನ್ ಕಾರ್ಡ್ನಲ್ಲಿಯೂ ಕೂಡ ನಿಮ್ಮ ಹೆಸರು ಸೇಮ್ ಇರಬೇಕು ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲು ನೀವು ಇಲ್ಲಿ ಗೂಗಲ್ನಲ್ಲಿ ಬನ್ನಿ. ಗೂಗಲಲ್ಲಿ ಬಂದಾಗ ಇಲ್ಲಿ ನೋಡಿ, ಇಲ್ಲಿ NSDL ಪ್ಯಾನ್ ಕಾರ್ಡ್ ಕರಪ್ಷನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಸರ್ವಿಸ್ ಆನ್ಲೈನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಸೆಲೆಕ್ಟ್ ಪ್ಯಾನ್ ಕಾರ್ಡ್ ಅಪ್ಲಿಕೆಂಟ್ ಟೈಪ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಚೇಂಜ್ ಆರ್ ಕರಪ್ಷನ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಡಾಟಾ ಅಂತ ಈ ರೀತಿ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಇಂಡಿವಿಜುವಲ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ನೋಡಿ ಟೈಟಲ್ ಚಾಯ್ಸ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ನೀವೇನಾದರೂ ಮೇಲ್ ಇದ್ದರೆ ಶ್ರೀ ಅಂತ ಚಾಯ್ಸ್ ಮಾಡ್ಕೊಳ್ಳಿ, ಫಿಮೇಲ್ ಇದ್ದರೆ ಕುಮಾರಿ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ಫಿಮೇಲ್ ಆಗಿದ್ದರೆ, ನಿಮ್ಗೆ ಏನಾದರೂ ಮದುವೆ ಆಗಿದ್ದರೆ ಶ್ರೀಮತಿ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್, ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮ್. ನೋಡಿ ಫ್ರೆಂಡ್ಸ್, ಫಸ್ಟ್ ನೇಮ್ ಅಂದರೆ ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಅಂದಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ಳಿ. ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಹಾಕಿ. ಲಾಸ್ಟ್ ನೇಮ್ ಅಂದರೆ ಸರ್ ನೇಮ್ ಅಂದರೆ ನಿಮ್ಮ ಜಾತಿ ಹೆಸರು ಇಲ್ಲಿ ಹಾಕೋಬೇಕು. ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ನಾವು ಕೆಲವೊಂದು ಹೆಸರುಗಳನ್ನ ಶೋ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರು ಏನಾದರೂ ಆಶೀಶ್ ಇದ್ದರೆ, ನಿಮ್ಮ ಜಾತಿ ಹೆಸರು ಮೆಹ್ತಾ ಇದ್ದರೆ, ನಿಮ್ಮ ತಂದೆ ಹೆಸರು ಸರ್ ನೇಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇಷ್ಟೇ ಬರಿಬೋದು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಜಸ್ಟ್ ಆಶೀಶ್ ಮೆಹ್ತಾ ಇಷ್ಟೇ ಇದ್ದರೆ ನೀವು ಇಷ್ಟೇ ಹಾಕಬೇಕು. ನಿಮ್ಮ ತಂದೆ ಹೆಸರು ಮಿಡಲ್ ನೇಮ್ ಇಲ್ಲ ಅಂದರೆ ಹಾಗೆ ಖಾಲಿ ಬಿಡ್ಬೋದು. ನೀವೇನಾದರೂ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಕೂಡ ಇದೆ ಅಂದರೆ ಪ್ರಕಾಶ್ ಚಂದ್ರ ಜೈನ್ ಅಂದರೆ ಪ್ರಕಾಶ್ ಚಂದ್ರ ಜೈನ್, ಇದು ನೋಡಿ ಪ್ರಕಾಶ್ ಅನ್ನೋದು ನಿಮ್ಮ ಹೆಸರು. ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರಾಗಿರುತ್ತೆ ಯಾವಾಗಲೂ. ಲಾಸ್ಟ್ ನೇಮಿನ ಅರ್ಥ ನಿಮ್ಮ ಜಾತಿ ಹೆಸರು ಅಂದರೆ ಜೈನ್. ಇಲ್ಲಿ ನೋಡಿ, ಗುಪ್ತಾ, ರಾವ್, ಧೋನಿ, ಸ್ವಾಮಿ ಇವೆಲ್ಲ ಜಾತಿಗಳ ಹೆಸರಿದೆ. ನಿಮ್ಮ ಹೆಸರು ಏನಿದೆ ಲಾಸ್ಟ್ ನೇಮ್ ಇಲ್ಲಿ ನೀವು ಇಲ್ಲಿ ಹಾಕ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಂತರ ಇಲ್ಲಿ ನೋಡಿ ಫಸ್ಟ್ ನೇಮ್ ಅಂದಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ಳಿ. ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು. ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ನಿಮ್ಮ ಹೆಸರು ಜೊತೆಗೆ ನಿಮ್ಮ ತಂದೆ ಹೆಸರು ಇದ್ದರೆ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಹಾಕಿ. ಇದಾದ ನಂತರ ಲಾಸ್ಟ್ ನೇಮ್ ಅಂತೂ 100% ಎಲ್ಲರದ್ದು ಇದ್ದೇ ಇರುತ್ತೆ. ಲಾಸ್ಟ್ ನೇಮ್ ಅಂದರೆ ನಿಮ್ಮ ಒಂದು ಜಾತಿ ಹೆಸರು ಅಂದರೆ ನಿಮ್ಮ ಸರ್ ನೇಮ್ ಹಾಕೋಬೇಕು. ಇದಾದ ನಂತರ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಇಮೇಲ್ ಅಡ್ರೆಸ್ ಹಾಕಿ. ಅದಾದ ನಂತರ ಮೊಬೈಲ್ ನಂಬರ್ ಹಾಕಿ. ಇದಾದ ನಂತರ ಸಿಟಿಜನ್ಸ್ ಇಂಡಿಯಾ ಅಂತ ಕೇಳ್ತದೆ, ಎಸ್ ಅಂತ ಹಾಕಿ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ 1-2-3 ಸೆಕೆಂಡ್ ವೇಟ್ ಮಾಡಿ ಫ್ರೆಂಡ್ಸ್. ವೇಟ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ಟೋಕನ್ ನಂಬರ್ ಒಂದು ಬರುತ್ತೆ. ಆ ಒಂದು ಟೋಕನ್ ನಂಬರ್ ನಮಗೆ ನೀವೊಂದು ರಫ್ ಹಾಳಿ ಮೇಲೆ ಬರ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಮುಂದೆ ಇಲ್ಲಿ ಅಂದರೆ ಇಲ್ಲಿ ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜ್ ಥ್ರೂ ಇ-ಸೈನ್ ಅಂದರೆ ಇದರ ಅರ್ಥ ನೀವು ಸಬ್ಮಿಟ್ ಮಾಡೋ ಡಾಕ್ಯುಮೆಂಟ್ಸ್ಗಳೆಲ್ಲ ಡಿಜಿಟಲ್ ಆಗಿರುತ್ತೆ. ನೀವು ಏನಾದರೂ ಇದು ಚಾಯ್ಸ್ ಮಾಡಿಕೊಂಡ್ರೆ ನೀವು ಫಿಸಿಕಲಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಈ ಒಂದು ಆಪ್ಷನ್ನ ಚಾಯ್ಸ್ ಮಾಡ್ಕೊಳ್ಳಿ. ಅಂದರೆ ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜ್ ಥ್ರೂ ಇ-ಸೈನಿಂಗ್ ಅಂದರೆ ನೀವು ಡಿಜಿಟಲಿ ಮೊಬೈಲಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡ್ಬೋದು. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎಂಟರ್ ಆಧಾರ್ ಲಾಸ್ಟ್ 4 ಡಿಜಿಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಕೊನೆಯ 4 ನಂಬರ್ಗಳನ್ನು ಇಲ್ಲಿ ಹಾಕಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೇ ನೀವು ಮುಖ್ಯವಾಗಿ ಗಮನಿಸಬೇಕು. ನೋಡಿ, ನೇಮ್ ಆ್ಯಸ್ ಪರ್ ಆಧಾರ್ ಇದರ ಅರ್ಥ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ
ಯಾವ ರೀತಿ ಹೆಸರಿದೆ ಅದೇ ರೀತಿ ಪ್ಯಾನ್ ಕಾರ್ಡ್ನಲ್ಲಿ ಇಲ್ಲ ಅಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಟಿಕ್ ಇದೆ. ಈ ಟಿಕ್ಕಿನ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಇಲ್ಲಿ ನೀವು ಹಾಕ್ತೀರಾ. ಆದರೆ ನೀವು ಏನಾದರೂ ಈ ಒಂದು ಟಿಕ್ ಮೇಲೆ ನೀವು ರೈಟ್ ಮಾರ್ಕ್ ಮಾಡಲಿಲ್ಲ ಅಂದರೆ ನಿಮ್ಮ ಹೆಸರೇನಿದೆ ಆಧಾರ್ ಕಾರ್ಡ್ನಲ್ಲಿ ಅದೇ ರೀತಿ ಪ್ಯಾನ್ ಕಾರ್ಡ್ನಲ್ಲಿ ಮೂಡಿ ಬರೋದಿಲ್ಲ. ಸೇಮ್ ಅದೇ ರೀತಿ ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಪ್ಯಾನ್ ಕಾರ್ಡ್ನಲ್ಲಿ ಬರಬೇಕು ಅಂದರೆ ಇದರ ಮೇಲೆ ಕ್ಲಿಕ್ ಮಾಡಲೇಬೇಕು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಏನಾದರೂ ಡೇಟ್ ಆಫ್ ಬರ್ತ್ ಇಶ್ಯೂ ಇದ್ದರೆ, ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಈ ಒಂದು ಟಿಕ್ ಮೇಲೆ ಟಿಕ್ ಮಾಡಿದ ನಂತರನೇ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿ ಕರೆಕ್ಟ್ ಇದೆ ಇಲ್ಲಿ ಹಾಕ್ಕೊಳ್ಳಿ. ಇದಾದ ನಂತರ ನೀವು ಏನಾದರೂ ಜೆಂಡರ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಮೇಲ್ ಇದ್ದದ್ದು ಫಿಮೇಲ್ ಆಗಿದೆ ಅಂದರೆ ಇಲ್ಲಿ ನೀವು ಅದನ್ನು ಕೂಡ ಎಡಿಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೇಲ್ ಇದ್ದರೋ ಫಿಮೇಲ್ ಇದ್ದರೋ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಬರುತ್ತೆ ನಿಮ್ಮ ಒಂದು ಪೇರೆಂಟ್ಸ್ ಡೀಟೇಲ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಏನಾದರೂ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಫಾದರ್ ನೇಮ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ನಿಮ್ಮ ಫಸ್ಟ್ ನೇಮ್, ನಿಮ್ಮ ಫಾದರ್ ನೇಮ್, ಮಿಡಲ್ ನೇಮ್, ಅದಾದ ನಂತರ ಸರ್ ನೇಮ್ ಇಲ್ಲಿ ಹಾಕ್ಕೊಂಡು ನಿಮ್ಮ ಒಂದು ಪೇರೆಂಟ್ ನೇಮ್ ಕೂಡ ಚೇಂಜ್ ಮಾಡ್ಕೋಬೋದು. ಅದಾದ ನಂತರ ನಿಮ್ಮ ತಾಯಿ ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕೂಡ ಅದನ್ನು ಕೂಡ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ ಕೇಳ್ತಾ ಇದೆ ಪೇರೆಂಟ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ದ ಪ್ಯಾನ್ ಕಾರ್ಡ್. ಆದರೆ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ತಂದೆ ಹೆಸರು ಪ್ರಿಂಟ್ ಮಾಡ್ಕೋಬೇಕಾ ಅಥವಾ ತಾಯಿ ಹೆಸರು ಪ್ರಿಂಟ್ ಮಾಡ್ಕೋಬೇಕಾ ಅಂತ ಕೇಳ್ತಾ ಇದೆ. ನೋಡಿ, ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ತಂದೆ ಹೆಸರಿದ್ದರೆ ನೀವು ಇಲ್ಲಿ ಫಾದರ್ ಅಂತ ಚಾಯ್ಸ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೋಡಿಂಗ್ ಅಂತ ಒಂದು 2 ಸೆಕೆಂಡ್ ಬೀಳುತ್ತೆ. ನಂತರ ಬಿದ್ದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕ್ಲಿಕ್ ಪ್ಲೇಸ್ ಟಿಕ್ ಆ್ಯಸ್ ಅಪ್ಲಿಕೇಬಲ್ ಅಂತ ಇಲ್ಲಿ ನೀವು ಏನು ಚಾಯ್ಸ್ ಮಾಡ್ಕೋಬೇಕು ಅಂದರೆ ರೆಸಿಡೆನ್ಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ರೆಸಿಡೆನ್ಸ್ ಅಂತ ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ಮುಂದೆ ನಿಮಗೆ ಅಡ್ರೆಸ್ ಬಗ್ಗೆ ಕೇಳುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ರೂಮ್ ನಂಬರ್, ಫ್ಲ್ಯಾಟ್ ನಂಬರ್ ಆಗಿರ್ಬೋದು, ಇಲ್ಲಿ ನಿಮ್ಮ ಒಂದು ಊರಿನ ಹೆಸರು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪೋಸ್ಟ್ ಆಫೀಸ್ ನೇಮ್ ಡೀಟೇಲ್ ಹಾಕಿ. ಅದಾದ ನಂತರ ಏರಿಯಾ ಅಂದರೆ ತಾಲೂಕು, ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನು ಹಾಕಿ. ಇಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಹಾಕಿ. ಇದರ ನಂತರ ನಿಮ್ಮ ಕಂಟ್ರಿ ನೇಮ್ ಇಂಡಿಯಾ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಟೇಟ್, ಇಲ್ಲಿ ಸ್ಟೇಟ್ ಅಂದರೆ ನಮ್ಮ ಕರ್ನಾಟಕ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಪಿನ್ ಕೋಡ್ ನಂಬರ್ ಹಾಕ್ಕೊಳ್ಳಿ. ಪಿನ್ ಕೋಡ್ ನಂಬರ್ ಹಾಕಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಕೇಳ್ತಾ ಇದೆ ಇಮೇಲ್ ಐ ಡಿ ಹಾಕಿದ ನಂತರ ಇಲ್ಲಿ ನೋಡಿ ಮೆನ್ಷನ್ ಆಧಾರ್ ಪರ್ಮನೆಂಟ್ ಅಕೌಂಟ್ ನಂಬರ್. ಮೊದಲೆಲ್ಲ ಏನಾಗ್ತಿತ್ತು 1 2 3 4 ಅಂದರೆ ಒಂದಕ್ಕಿಂತ ಜಾಸ್ತಿ ಪ್ಯಾನ್ ಕಾರ್ಡ್ ಇರ್ತಾಯಿತ್ತು. ಆದರೆ ಈಗ ಆ ರೀತಿ ಇಲ್ಲ, ಎಲ್ಲರ ಹತ್ರ ಒಂದೇ ಪ್ಯಾನ್ ಕಾರ್ಡ್ ಇರುತ್ತೆ. ಸೊ ಹೀಗಾಗಿ ಇದಕ್ಕೆ ಏನು ಟಿಕ್ ಮಾಡೋಕ್ಕೆ ಹೋಗಿಬಿಡಿ, ಇದು ಹಾಗೆ ಖಾಲಿ ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪ್ರೂಫ್ ಆಫ್ ಅಡ್ರೆಸ್ ಅಂದರೆ ನಿಮಗೆ ಏನಾದರೂ ನಿಮ್ಮ ಹೆಸರು ಚೇಂಜ್ ಮಾಡೋದಿದ್ದರೆ ಏನು ಪ್ರೂಫ್ ಕೊಡ್ತೀರಾ ಇಲ್ಲಿ ನೀವು ನಿಮ್ಮ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಹೆಸರು ಯಾವ ರೀತಿ ಅಂದರೆ 10th ಮಾರ್ಕ್ಸ್ ಕಾರ್ಡ್ನು ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂದರೆ ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಬೋದು. ನನ್ನ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ನನಗೆ ಅದೇ ರೀತಿ ಪ್ಯಾನ್ ಕಾರ್ಡ್ನಲ್ಲಿ ಬೇಕು. ಸೊ ಹೀಗಾಗಿ ನಾನು ಆಧಾರ್ ಕಾರ್ಡ್ನ ಚಾಯ್ಸ್ ಮಾಡ್ಕೋತೀನಿ. ಇದಾದ ನಂತರ ಬರುತ್ತೆ ಪ್ರೂಫ್ ಆಫ್ ಅಡ್ರೆಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಅಡ್ರೆಸ್ ಕಾರ್ಡ್ ಏನಾದರೂ ನೀವು ಎಡಿಟ್ ಮಾಡೋದಿದ್ದರೆ ಅದಕ್ಕೆ ನೀವು ಪ್ರೂಫ್ ಏನು, ಯಾವುದರ ಮುಖಾಂತರ ನೀವು ನಿಮ್ಮ ಒಂದು ಅಡ್ರೆಸ್ ಚೇಂಜ್ ಮಾಡ್ತೀರಾ. ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಅಡ್ರೆಸ್ ಪ್ರೂಫ್ಗೋಸ್ಕರ ಇಲ್ಲಿ ನೀವು ಆಧಾರ್ ಕಾರ್ಡನ್ನೇ ಚಾಯ್ಸ್ ಮಾಡ್ಕೋಬೋದು. ಆಧಾರ್ ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರೇಷನ್ ಕಾರ್ಡ್ನು ಚಾಯ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮೊಂದು 10th ಮಾರ್ಕ್ಸ್ ಕಾರ್ಡ್ ಕೂಡ ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ಬರುತ್ತೆ ನಿಮ್ಮೊಂದು ಡೇಟ್ ಆಫ್ ಬರ್ತ್. ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದ್ದರೆ ಇದಕ್ಕೆ ನೀವು ಹಾಗೆ ಬಿಡ್ಬೋದು. ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ಟೇಕ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ಇಲ್ಲಿ ನೀವು ಯಾವುದರ ಮುಖಾಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ನೀವು ಅಂದರೆ ಪ್ರೂಫ್ಗೋಸ್ಕರ ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ ಅಂದರೆ ರೇಷನ್ ಕಾರ್ಡ್ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ನೋಡಿ, ಮುಖ್ಯವಾಗಿ 10th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಇವೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಸೇಮ್ ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ದರೆ ನೀವು ಇಲ್ಲಿ ಅಂದರೆ ಆಧಾರ್ ಕಾರ್ಡಿಗೆ ಚಾಯ್ಸ್ ಮಾಡ್ಕೋಬೋದು. ನಂತರ ಬರುತ್ತೆ ಪ್ರೂಫ್ ಆಫ್ ಪ್ಯಾನ್. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಕಾಪಿ ಆಫ್ ಪ್ಯಾನ್ ಅಲಾಟ್ಮೆಂಟ್ ಲೆಟರ್. ಇದರ ಅರ್ಥ ನೀವು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಸೆಂಟರ್ನವರು ನಿಮಗೆ ಅಂದರೆ ಕಂಪ್ಯೂಟರ್ ಸೆಂಟರ್ನವರು ನಿಮಗೆ ಒಂದು ರಿಸಿಪ್ಟ್ ಕೊಟ್ಟಿರ್ತಾರೆ. ಆ ರಿಸಿಪ್ಟ್ ನಿಮ್ಮ ಹತ್ರ ಇದೆಯೋ ಅಥವಾ ಇಲ್ಲೋ ಅಂತ ಕೇಳ್ತಿದೆ. ಇದ್ದರೆ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಇದು ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಡಿಕ್ಲರೇಷನ್ನಲ್ಲಿ ಇಲ್ಲಿ ನಿಮ್ಮೊಂದು ಹೆಸರು ಹಾಕೊಳ್ಳಿ. ಇದರ ನಂತರ ಇಲ್ಲಿ ಹೆಸರು ಹಾಕಿದ ನಂತರ ಇಲ್ಲಿ ಹಿಮ್ಸೆಲ್ಫ್ ಅಂತ ಚಾಯ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಕೇಳ್ತಾ ಇದೆ ನಂಬರ್ ಆಫ್ ಡಾಕ್ಯುಮೆಂಟ್ ಅಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೀವು ಎಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಫಿಲಪ್ ಮಾಡಿದ್ದೀರಾ ಅಂದರೆ ನಿಮ್ಮೊಂದು ಹೆಸರು ಚೇಂಜ್ ಮಾಡೋಕ್ಕೋಸ್ಕರ ಯಾವ ಡಾಕ್ಯುಮೆಂಟ್ ಫಿಲಪ್ ಮಾಡಿದ್ದೀರಾ, ಪ್ರೂಫ್ ಆಫ್ ಅಡ್ರೆಸ್ ಚೇಂಜ್ ಮಾಡೋಕ್ಕೋಸ್ಕರ ಯಾವ ಡಾಕ್ಯುಮೆಂಟ್ ಫಿಲಪ್ ಮಾಡಿದ್ದೀರಾ, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಚಾಯ್ಸ್ ಮಾಡೋಕ್ಕೋಸ್ಕರ ಯಾವ ಡಾಕ್ಯುಮೆಂಟ್ ಫಿಲಪ್ ಮಾಡಿದ್ದೀರಾ. ಅಂದರೆ
ನೀವು ಹೆಸರು ಚೇಂಜ್ ಮಾಡೋಕ್ಕೋಸ್ಕರ ಆಧಾರ್ ಕಾರ್ಡ್ ಹಾಕಿದ್ದೀರಾ, ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಹಾಕಿದ್ದೀರಾ, ಅದ ನಂತರ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕೋಸ್ಕರ 10th ಮಾರ್ಕ್ಸ್ ಕಾರ್ಡ್ ಏನಾದರೂ ಇಲ್ಲಿ ನೀವು ಆ್ಯಡ್ ಮಾಡಿದರೆ ಇಲ್ಲಿ ನೀವು ಯಾಡು ಅಂತ ಚಾಯ್ಸ್ ಮಾಡ್ಕೋಬೇಕು. ನೀವು ಎಲ್ಲದಕ್ಕೂ ಕೂಡ ಬರೀ ಆಧಾರ್ ಕಾರ್ಡೇ ಚಾಯ್ಸ್ ಮಾಡ್ಕೊಂಡಿರ ಅಂದರೆ ನಂಬರ್ ಆಫ್ ಡಾಕ್ಯುಮೆಂಟ್ಸ್, ಎಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅದನ್ನು ಕೇಳ್ತದೆ. ನಾನು ಎಲ್ಲದಕ್ಕೂ ಕೂಡ ಬರೀ ಆಧಾರ್ ಕಾರ್ಡೇ ಚಾಯ್ಸ್ ಮಾಡ್ಕೊಂಡಿನಿ. ಸೊ ಹೀಗಾಗಿ ಇಲ್ಲಿ ನಾನು ಕೇವಲ ಒಂದು ಮಾತ್ರ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಬರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಪ್ಲೇಸ್, ನಿಮ್ಮ ಊರಿನ ಹೆಸರು ಹಾಕಿ ಇಲ್ಲಿ ಡೇಟ್ ಹಾಕಿ. ಇದಾದ ನಂತರ ಬರುತ್ತೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್. ನೋಡಿ ನಿಮ್ಮ ಒಂದು ಫೋಟೋ ಏನಿದೆ ಅದು 50 KB ಒಳಗಡೆ ಇರಬೇಕು, ನಿಮ್ಮ ಸಿಗ್ನೇಚರ್ ಕೂಡ 50 KB ಒಳಗಡೆ ಇರಬೇಕು. ನೋಡಿ ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ರೀಸೈಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಲ್ಲಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಸರ್ಚ್ ಮಾಡಿದಾಗ ಈ ಒಂದು ಆ್ಯಪ್ ಬರುತ್ತೆ. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಲ್ಲಿ ತುಂಬ ಈಸಿಯಾಗಿ ರೀಸೈಜ್ ಮಾಡ್ಕೋಬೋದು. ಇದಾದ ನಂತರ ಬರುತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್. ನೋಡಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ PDF ಸೈಜ್ನಲ್ಲಿರಬೇಕು. ಅದನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಿಮ್ಮೊಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನೇ ಆಗಿರ್ಬೋದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಏನೇ ಇದ್ರೂ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ ನಿಮಗೆ ಎಂಟರ್ ಆಧಾರ್ ಫಸ್ಟ್ 8 ನಂಬರ್ ಅಂದರೆ ಆಧಾರ್ ಕಾರ್ಡ್ನಲ್ಲಿರೋ ಮೊದಲ 8 ನಂಬರ್ಗಳನ್ನು ಇಲ್ಲಿ ನೀವು ಹಾಕಬೇಕು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಆನ್ಲೈನ್ ಪೇಮೆಂಟ್ ಅಂತ ಬರುತ್ತೆ. ನೀವು ಫೀಸ್ ಕಟ್ಟಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ನಿಮಗೆ 106.90 ಅಷ್ಟು ಅಮೌಂಟ್ನ ಇಲ್ಲಿ ಕಟ್ಟಬೇಕು. ಅದನ್ನು ಕಟ್ಟೋಕ್ಕೋಸ್ಕರ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ ನಿಮಗೆ ಕನ್ಫರ್ಮ್ ಪೇ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಂದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI ಮುಖಾಂತರನೂ ಇಲ್ಲಿ ನೀವು ನಿಮ್ಮ ಒಂದು ಪೇಮೆಂಟ್ನ ಪೇ ಮಾಡ್ಬೋದು. ನಾನು ಇಲ್ಲಿ ಫೋನ್ಪೇ ಮುಖಾಂತರ ನನ್ನೊಂದು ಫೀಸ್ನ ಪೇ ಮಾಡೋಕ್ಕೋಸ್ಕರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ಪ್ಲೀಸ್ ವೇಟ್ ಅಂತ ಒಂದು 2-3 ಸೆಕೆಂಡ್ ವೇಟ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಕಂಟಿನ್ಯೂ ಅಂದರೆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಬಂದಾಗ ಇಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅಥೆಂಟಿಕೇಟ್ ಅಂತ ಬರುತ್ತೆ. ಇದ್ರ ಮೇಲೆ ಯಾಕೆ ಕ್ಲಿಕ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ಸೈನಿಂಗ್ ಪ್ಯಾನ್ ಅಂದರೆ ನೀವು ಡಿಜಿಟಲಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡೋಕ್ಕೋಸ್ಕರ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದ ನಂತರ ಇಲ್ಲಿ OTP ಜನ್ರೇಷನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು OTP, ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTP ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಆಲ್ರೆಡಿ ಹೇಳಿದಾಗ ಕಂಟಿನ್ಯೂ ವಿತ್ ಈ ಸೈನಿಂಗ್ ಅಂತ ಇದೆ, ಅಂದರೆ ಇದು ಡಿಜಿಟಲ್ ಸಬ್ಮಿಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಒಂದು 2-3 ಸೆಕೆಂಡ್ ಲೋಡಿಂಗ್ ಅಂತ ಬೀಳುತ್ತೆ. ಲೋಡಿಂಗ್ ಅಂತ ಬಿದ್ದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟರ್ ದ ಪಾಸ್ವರ್ಡ್ ಟು ಓಪನ್ ದಿಸ್ PDF. ನೋಡಿ ಈ ಒಂದು PDF ಓಪನ್ ಮಾಡೋಕ್ಕೋಸ್ಕರ ಇಲ್ಲಿ ನೋಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಈ ರೀತಿ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2/3/1997 ನಿಮ್ಮೊಂದು ಡೇಟ್ ಆಫ್ ಬರ್ತ್ ಇದೆ. ಅದನ್ನು ನೀವು ಈ ರೀತಿ ಹಾಕಬೇಕು, ಅಂದರೆ 2/3/1997 ಈ ರೀತಿ ಇಲ್ಲಿ ಸಬ್ಮಿಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಅಪ್ಲಿಕೇಶನ್ ಏನಿದೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡಿ ಫ್ರೆಂಡ್ಸ್, ನೀವು ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಸ್ಲಿಪ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನೋಡಿ ಈ ರೀತಿ ನಿಮಗೆ ಶೋ ಆಗುತ್ತೆ. ಶೋ ಆದಾಗ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಈ ರೀತಿ ಶೋ ಆಗ್ತಾ ಇರುತ್ತೆ. ಶೋ ಆದಾಗ ನೋಡಿ ಫ್ರೆಂಡ್ಸ್, ನೀವು ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಸ್ಟೇಟಸ್ನ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಸ್ಟೇಟಸ್ ಕೂಡ ಚೆಕ್ ಆಗ್ತಾ ಇರುತ್ತೆ. ನೀವು ಅವಾಗವಾಗ ಚೆಕ್ ಮಾಡ್ಕೋಬೋದು. ಸ್ವಲ್ಪ ದಿನಗಳ ನಂತರ ಸ್ವಲ್ಪ ದಿನ ಅಂದರೆ ಒಂದು 10-12 ದಿನ ಬಿಟ್ಟು ನಿಮ್ಮ ಒಂದು ಪೋಸ್ಟ್ ಆಫೀಸ್ಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಅದು ಪೋಸ್ಟ್ ಆಫೀಸ್ಗೆ ಬಂದುಬಿಡುತ್ತೆ. ಬಂದಾಗ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನೀವು ಹೋಗಿ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ತೊಗೊಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರಾಗಿರ್ಬೋದು, ಯಾವ ರೀತಿ ಎಡಿಟ್ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವರಿಗೂ ಕೂಡ ತಿಳಿಸಿ, ಅವರು ಕೂಡ ಅವರ ಪ್ಯಾನ್ ಕಾರ್ಡ್ನ ಎಡಿಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟೇ ಆಗದಿದ್ದಲ್ಲಿ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.